ಮೊನ್ನೆ ನಡೆದಂಥ ಘಟನೆಗೆ ವಿಷಾದವನ್ನು ವ್ಯಕ್ತಪಡಿಸ್ತೀನಿ. ಇಲ್ಲಿ ನಡೆದ ಘಟನೆ ಸತ್ಯಾಸತ್ಯತೆ ನಮಗೆ ತಿಳಿಬೇಕಾಗಿದೆ. ವೈರಲ್ ಆಗಿರುವಂಥದ್ದು ಒಂದು ಮೂಲೆಯಲ್ಲಿ ಘಟನೆ ನಡೆದಂಥದ್ದು. ನಾವು ನೋಡುವ ಹಾಗೆ ಆ ಒಂದು ಮಹಿಳೆ ಸ್ವಲ್ಪ ಮಾನಸಿಕವಾಗಿ ಸ್ಥಿಮಿತವನ್ನು ಕಳ್ಕೊಂಡಿದ್ದಾರೆ. ಈ ಬಗ್ಗೆ ಯಾಕೆ ಅಂತ ಹೇಳ್ತೇನೆ ಅಂತ ಹೇಳಿದ್ರೆ, ಈ ಬಗ್ಗೆ 2-3 ಬಾರಿ ಸ್ಥಳೀಯ ಕಾವೂರು ಸ್ಟೇಷನ್ಗೆ ಆ ಹೆಂಗಸು ಹೋಗಿ ಕಂಪ್ಲೇಂಟನ್ನು ಕೊಟ್ಟಿರುವಂಥದ್ದು ಮಗಳ ಮೇಲೆ. ಅದೇ ರೀತಿ ಮಗಳು ಬಂದು ಇಲ್ಲೂ ಗಲಾಟೆ ಮಾಡಿರುವಂಥದ್ದು. ಆ ಹೆಂಗಸು ಗ್ರಾಮ ಪಂಚಾಯತಿಗೆ ಇದು ಪ್ರಥಮ ಬಾರಿ ಅಲ್ಲ, ಅನೇಕ ಬಾರಿ ಇಲ್ಲಿ ಬಂದು ಸಮಸ್ಯೆಯನ್ನು ಹೇಳುವಂಥದ್ದು, ಗಲಾಟೆ ಮಾಡುವಂಥದ್ದು ನಡೆದೇ ಇತ್ತು. ಈ ಬಗ್ಗೆ ಅದೇ ರೀತಿ ಆವತ್ತು ನಡೆದ ಘಟನೆಯ ದಿನ ಮಹಿಳೆಯ ಮಗಳುಗಳ ಆ ಜೊತೆಯಾಗಿ ಬಂದಿದ್ರು. ನಿಜವಾಗಿ ಬಂದಂಥ ವಿಚಾರ, ನನಗೆ ಮಗಳು ಬೇಡ, ನಮಗೆ ಅವಳಿಂದ ಮುಕ್ತಿ ಕೊಡಿ ಅನ್ನುವಂಥದ್ದನ್ನು ಪಂಚಾಯತಿಗೆ ಬಂದು ಹೇಳಿದ್ರು. ತಾಯಿ ಹೇಳುವಂಥದ್ದು, ಮಗಳು ಹೇಳುವಂಥದ್ದು ನನಗೆ ತಾಯಿ ಬೇಡ ಅಂತ. ಅದಕ್ಕೆ ಗ್ರಾಮ ಪಂಚಾಯತಿಯಲ್ಲಿ ತಿಳಿಸಿದ್ರು, ನೋಡಿ ಈ ಸಮಸ್ಯೆ ಗ್ರಾಮ ಪಂಚಾಯತಿಯಲ್ಲಿ ಮಾಡುವಂಥದ್ದಲ್ಲ, ಅಲ್ಲ, ನೀವು ನೇರವಾಗಿ ಸ್ಟೇಷನ್ಗೆ ಹೋಗಿ ಅನ್ನುವಂಥದ್ದನ್ನು ತಿಳಿಸಿದರು. ಆದರೂ ಆ ಹೆಂಗಸು ಟೋಟಲ್ ಆಗಿ ಏನೋ ಇಲ್ಲ, ಗ್ರಾಮ ಪಂಚಾಯತ್ ಸಿಬ್ಬಂದಿ ಮೇಲೆ ಆಗಿರುವಂಥದ್ದು, ಅಧ್ಯಕ್ಷರ ಮೇಲೆ ಆಗಿರುವಂಥದ್ದು, ಗ್ರಾಮ ಪಂಚಾಯತ್ ಸದಸ್ಯರು ಅಲ್ಲಿದ್ದರು, ಅವರಿಗೂ ಗೊತ್ತಿರಬಹುದು ಉತ್ತರ ಕನ್ನಡ ಭಾಷೆಯಲ್ಲಿ ಮಾತಾಡುವಂಥದ್ದು. ಆ ಭಾಷೆಯನ್ನ ಕೇಳಿದ್ರೆ ಅಲ್ಲಿ ತಿಳಿಸಿದ್ರು, ನೀವು ಇಲ್ಲಿ ಗಲಾಟೆ ಮಾಡುವಂಥದ್ದು ಬೇಡ, ನೀವು ಹೋಗಿ ಪಂಚಾಯತಿನ ಹೊರಗಡೆ ಹೋಗಿ ಇಲ್ಲಿ ಮಾತಾಡೋದು ಬೇಡ, ಇಲ್ಲಿ ಕೆಲಸ ಕಾರ್ಯ ನಮಗೆ ಆಗಬೇಕು, ಸಮಸ್ಯೆ ಮಾಡಬೇಡಿ ಅನ್ನುವಂಥದ್ದು ಹೇಳಿದ ನಂತರ ಹೆಂಗಸನ್ನು ಹೊರಗೆ ಹೇಳಿದ್ರು. ಅದರ ನಂತರ ಆ ಮಗಳು ಮತ್ತು ತಾಯಿ ನೇರವಾಗಿ ಗ್ರಾಮ ಪಂಚಾಯತಿನ ನಮ್ಮ ಮೆಟ್ಟಲು ಹತ್ತಿರ ಬಂದರು. ಅಲ್ಲಿ ಆ ಮಗಳು ಬಂದು ನೇರವಾಗಿ ದಬ್ಬಿದ್ರು. ಆ ನೋಡುವಂಥ ವಿಚಾರ ಏನಾಗಿದೆ, ವೈರಲ್ ಆಗುವಂಥದ್ದು, ಅದು ಖಂಡಿತವಾಗಿಯೂ ನಮಗೆ ಆ ಘಟನೆ ನಮ್ಮ ಊರಿನವರಿಗೆ, ಅದೇ ರೀತಿ ಇಡೀ ಎಲ್ಲರಿಗೂ ಅದು ತುಂಬ ಬೇಸರ ಆಗುವಂಥ ವಿಚಾರ. ಈ ರೀತಿ ಒಬ್ಬ ತಾಯಿಗೆ ಮಾಡುವಂಥದ್ದು ಬಾರದು. ಅದೇ ರೀತಿ ನಮ್ಮ ಸಿಬ್ಬಂದಿಗಳು ಅಲ್ಲಿ ಈ ನೋಡ್ತಾ ವಿಡಿಯೋ ಮಾಡಿದ್ರು, ಅವರನ್ನು ಬಿಡಿಸಲಿಕ್ಕೆ ಹೋಗಿಲ್ಲ ಅನ್ನುವಂಥದ್ದು ಬಂದು. ಅದೇ ರೀತಿ ಅಧ್ಯಕ್ಷರು ಅಲ್ಲೇ ಇದ್ರು ಪಕ್ಕದಲ್ಲಿ. ಆದರೂ ನಮ್ಗೆ ಗೊತ್ತಿರಬಹುದು, ನೇರವಾಗಿ ಪ್ರಥಮವಾಗಿ ಅವರು ಕಾವೂರು ಸ್ಟೇಷನ್ಗೆ ಫೋನ್ ಮಾಡಿದ್ರು. ಇಲ್ಲಿರ್ತಕ್ಕಂಥ ಬೈಟ್ನಲ್ಲಿರ್ತಕ್ಕಂಥ ಪೊಲೀಸರು ಮಂತ್ರ ಬಂದರು. ಅಲ್ಲೂ ಅವರಿಗೂ ಅಸಹಾಯಕರಾಗಿದ್ರು. ಅಂದ್ರೆ ಅಲ್ಲಿ ಅವರನ್ನು ಬಿಡಿಸುವಂತ ಪ್ರಯತ್ನಕ್ಕೆ ಹೋಗ್ಲಿಕ್ಕೆ ಆಗುದಿಲ್ಲ, ಯಾಕೆಂದ್ರೆ ಮಹಿಳಾ ಸಿಬ್ಬಂದಿ ಇರಲಿಲ್ಲ. ಅಲ್ಲಿ ನಮ್ಮ ಅಧ್ಯಕ್ಷರು ಇರಬಹುದು, ಅವ್ರಿಗೂ ಮಹಿಳೆಯರು ಗಲಾಟೆ ಮಾಡುವಾಗ ನಮ್ಗೆ ಗೊತ್ತಿರಬಹುದು ಕಾನೂನು ಯಾವ ರೀತಿ ಇದೆ. ಮುಟ್ಲಿಕ್ಕೆ ಹೋದ್ರಿ ಆ ಹೆಂಗಸು ಅಲ್ಲಿ ನಮ್ಮ ಸಿಬ್ಬಂದಿಗಳಿಗೆ ಕಚ್ಚಲಿಕ್ಕೆ ಬಂದ್ರು ಒಳಗಡೆಯಿಂದ. ಅಲ್ಲಿ ಮೈ ಮುಟ್ಟಿದ್ರೆ ಏನಾಗಬಹುದು ಅಂದ್ರೆ ಎಷ್ಟು ಸಮಯಗಳಿಂದ ಇದೇ ರೀತಿ ಆಗ್ತಾ ಇತ್ತು ಸರ್? ಹೀಗೆ ದುಡ್ಕೊಂಡು ಪಂಚಾಯತಿಗೆ ಇದು ಪ್ರಥಮ ಅಲ್ಲ, 1 ವರ್ಷದಿಂದ ಬರ್ತಾ ಉಂಟು ಹೆಂಗಸು ಬರ್ತಾ ಉಂಟು, ಸಮಸ್ಯೆ ಹೇಳುವಂಥದ್ದು ಎಲ್ಲ. ಮಗಳು ಯಾವತ್ತು ಬಂದಿರಲಿಲ್ಲ, ಮಗಳನ್ನ ನಾನು ನೋಡಿಲ್ಲ. ಅಂದ್ರೆ ತಾಯಿ ಹೀಗೆ ಹೋಗಿದ್ದಾರೆ ಅಂತೇಳಿ ಯಾರೋ ಸುದ್ದಿಯನ್ನ ಕೊಟ್ಟು ಆ ನಂತರ ಬರುವಂತದ್ದು ಇರಬಹುದಲ್ಲ, ಸಾಧ್ಯತೆಗಳು ಇರಬಹುದು. ಅದು ಏನ್ ಗೊತ್ತು, ನಮ್ಮ ಮನೆಯಲ್ಲೂ ಈ ಹೆಂಗಸು ಮಾತಾಡುವಾಗ ಮಗಳಿಗೂ ಕಿರಿಕಿರಿ ಆಗಿರ್ಬೋದು. ಆದ್ರೆ ಇಂಥ ಘಟನೆಯನ್ನು ನಡೆಸುವಂಥದ್ದಲ್ಲ. ಈ ರೀತಿ ತಾಯಿಗೆ ಹೊಡೆಯುವಂಥದ್ದು ಅಥವಾ ತಾಯಿಗೆ ಬೈಯುವಂಥದ್ದು, ಅದೇ ರೀತಿ ನೀವು ನೋಡಿರ್ಬಹುದು. ಅದರಲ್ಲಿ ನಮ್ಮ ಪಂಚಾಯತ್ನ ಒಳಗಡೆ CC ಕ್ಯಾಮೆರಾ ಇದೆ, ಅದರಲ್ಲಿ ಎಲ್ಲವನ್ನು ಘಟನೆಯಲ್ಲಿ ಇದೆ. ಅಲ್ಲಿ ಏನಾಗಿದೆ, ಅಧ್ಯಕ್ಷರು ಅಥವಾ ಸಿಬ್ಬಂದಿಗಳು ಅವರಿಗೆ ಮಾತಾಡುವಂತ ಸ್ಥಿತಿಯಲ್ಲೂ ಇಲ್ಲ, ಅವರಿಗೆ ಉತ್ತರ ಕೊಡುವಂತ ಸ್ಥಿತಿಯಲ್ಲೂ ಇಲ್ಲ. ಅದನ್ನ ನಾವು ವೈರಲ್ ಮಾಡಿಲ್ಲ. ಆ ವಿಚಾರ ಅಲ್ಲಿ ಉಂಟು, CC ಕ್ಯಾಮೆರಾ ನೀವು ನೋಡಬಹುದು. ಆದ್ರೆ ನಿಮಗೆ ಅದನ್ನ ಕೊಡ್ಲಿಕ್ಕೆ ಹೊರಕ್ಕೆ ಕೊಡಬಾರದು ಅಂತ ಸಿಬ್ಬಂದಿಗಳು ಭಯಪಟ್ಟು ಯಾವ ರೀತಿಯಲ್ಲಿ ಅವರಿಗೆ ಅಡೆ ಕೂರುವಂತ ಪರಿಸ್ಥಿತಿ ಉಂಟು. ಅದನ್ನು ನಾವು ವೈರಲ್ ಮಾಡುವಂತದಿಲ್ಲ, ಅದನ್ನು ನೋಡ್ಬೇಕು ನೀವು. ಅಂದ್ರೆ ನಮ್ಗೆ ಅವರ ಒತ್ತಡದಲ್ಲಿ ಕೆಲಸ ಮಾಡುವ ಸಂದರ್ಭದಲ್ಲಿ ಯಾವ ರೀತಿ ಅವರು ಕೆಲಸ ಮಾಡಬೇಕು ಅನ್ನುವಂಥದ್ದನ್ನು ನಾವು ಅಲ್ಲಿ ನೋಡ್ಬೇಕು. ಅವರು ಅದರ ನಂತರ PDO ಅವರು ಅವರ ಕೆಲಸ ಕಾರ್ಯದಲ್ಲಿ ಇದ್ರು. ಮತ್ತೆ ಅವರೇ ನೇರವಾಗಿ ಅವರ ಸಿಬ್ಬಂದಿಗೆ ಹೇಳಿದ್ರು, ನೋಡಿ ಆ ಹೆಂಗಸನ್ನ ನೀವು ಹೊರಗಡೆ ಕಳಿಸಿ, ಪಂಚಾಯತ್ ಒಳಗಡೆ ಕೆಲಸ ಆಗ್ತಾ ಉಂಟು, ನೀವು ಅವರಿಗೆ ತೊಂದರೆ ಆದ್ರೆ ನಮಗೆ ಕಷ್ಟ ಅನ್ನೋದು. ಅದೇ ರೀತಿ ನಮ್ಮ ಅಧ್ಯಕ್ಷರು ಹೇಳಿದ ನಂತರ ಹೊರಗೆ ಬಂದ್ರು. ನಂತರ ನಡೆದಂತ ಘಟನೆ ಇದು. ಆ ಘಟನೆ ನೋಡ್ಲಿಕ್ಕೂ ಆಗುದಿಲ್ಲ ಅಂತ ಪರಿಸ್ಥಿತಿ. ಈಗ ಮತ್ತೆ ಮುಂದುವರೆದು ನಾವು ನೋಡಿದಾದ್ರೆ ಅಲ್ಲಿ ಮೆಂಟಲಿ ಸ್ಟೇಬಲ್ ಇಲ್ಲ ಅನ್ನುವಂಥದ್ದು ವಿಚಾರಗಳು ಬರ್ತಾ ಇದೆ. ಆಮೇಲೆ ಇನ್ನೊಂದು ಕಡೆ ಅಂತ ಹೇಳಿದ್ರೆ ಮಾಡಿರುವಂಥದ್ದು ಆ ರೀತಿಯ ಘಟನೆ ತಪ್ಪು ಅನ್ನುವಂಥದ್ದು ಬರ್ತಾ ಇದೆ. ಈಗ ಮೆಂಟಲಿ ಅವರು ಸ್ಟೇಬಲ್ ಇಲ್ವಾ, ಕರೆಕ್ಟ್ ಆಗಿಲ್ವಾ, ಏನ್ ಕತೆ ನೋಡಿ. ಆ ಘಟನೆ ನಿಜವಾಗಿ ವಾಸ್ತವವಾಗಿ ಆ ವಿಚಾರ ಆಗಿ ಇಲ್ಲ. ಆದ್ರೆ ಏನಾಗಿದೆ, ವೈರಲ್ ಆಗಿರುವಂತ ಚಿತ್ರಣ ನಾವು ನೋಡಿದ್ರು ನಾವು ಹೇಳುವಂತದ್ದು, ಇಂಥ ಘಟನೆಗಳು ಮಹಿಳೆಯರಿಗೆ ಆಗ್ಲೇಬಾರದು. ಆದ್ರೂ ಹಿರಿಯ ನಾಗರಿಕರವರು, ಆ ಹೆಂಗಸಿಗೆ 60 ದಾಟಿರ್ಬೋದು, ನಿಜ. ನಿಜವಾಗಿ ಅದನ್ನ ಸುಮೋಟೋ ಕೇಸ್ ಆಗ್ಬೇಕು. ಅದು ಯಾಕೆಂತ ಹೇಳಿದ್ರೆ ನಮ್ಗೆ ಗೊತ್ತು ಹಿರಿಯ ನಾಗರಿಕರಿಗೆ ಯಾವ ರೀತಿ ಗೌರವವನ್ನು ಕೊಡಬೇಕು ಅನ್ನುವಂಥದ್ದು. ನಾವು ಇಲ್ಲಿ ಪಂಚಾಯತ್ ಅಧ್ಯಕ್ಷರಾದ ಸಿಬ್ಬಂದಿ ವರ್ಗ ಇಲ್ಲಿ ಒಳ್ಳೆ ರೀತಿ ಉತ್ತಮವಾದ ಕೆಲಸ ಮಾಡ್ತಾರೆ. ಬಂದಂತ ನಮ್ಮ ಗ್ರಾಮಸ್ಥರಿಗೆ
ಅವರ ಸೇವಾ ಕಾರ್ಯವನ್ನು ಒಳ್ಳೆ ರೀತಿ ಮಾಡ್ತಾರೆ. ಇಂಥ ರೀತಿ ಬಂದರೆ ಯಾವ ರೀತಿ ಮಾಡೋದು ಹೇಳಿ? ಆ ಭಾಷೆ ಇಲ್ಲಿ ನೀವು ಕೆಲವೊಂದು ವಿಷಯ ಬಂತು, ಕರ್ನಾಟಕದಲ್ಲಿ ನಾವಿದ್ದೇವೆ, ಕನ್ನಡದಕ್ಕೆ ಲೇವಡಿ ಮಾಡಿದ್ರು ಅನ್ನೋದು. ಇದು ಆಗಿಲ್ಲ. ಇಲ್ಲಿ ಭಾಷಾ ಪ್ರಶ್ನೆ ಜೀವದ ಪ್ರಶ್ನೆ ಇದು. ಇಲ್ಲಿ ಗ್ರಾಮ ಪಂಚಾಯತ್ 90% ಸರ್ಕಾರಿ ಜಾಗದಲ್ಲಿರುವಂತ ನಿವಾಸಿಗಳು. ಇಲ್ಲಿಗೆ ಅನೇಕ ಕನ್ನಡ ನಾಡಿನ ಅನೇಕ ವರ್ಗದ ಜನಗಳು ಇದ್ದಾರೆ. ಕನ್ನಡ ಅಂತೆಲ್ಲ ಮಲಯಾಳಿ, ತಮಿಳು, ಇನ್ನೊಂದು ವರ್ಗದವರು ಇಲ್ಲಿ ಇದ್ದಾರೆ ಅನೇಕ. ಅದರಿಂದ ನಾವಿಲ್ಲಿ ತಾರತಮ್ಯ ಮಾಡುವಂತದ್ದಿಲ್ಲ. ಆದ್ರೆ ಆ ಭಾಷೆ ಕೆಲವರಿಗೆ ನಮ್ಗೆ ಕಿರಿಕಿರಿ ಆಗ್ತು, ಮಾತಾಡುವಂತದ್ದು ಒಳಸು ಪದಗಳು ಅಂತ ಮಾತನ್ನು ಒಳಗಡೆ ಮಾತಾಡಿದ್ರು, ಹೊರಗಡೆನೂ ಮಾತಾಡಿದ್ರು. ಅದನ್ನು ನೀವು ನೋಡಿರ್ಬಹುದು. ಆದ್ರೆ ಒಬ್ಬ ಮಗಳಾಗಿ ಆ ರೀತಿ ಚಪ್ಪಲಿಯನ್ನು ಹೊಡೆಯುವಂತದ್ದು ಅವಳದು ಎಜುಕೇಟೆಡ್ ಇದ್ದಾರೆ ಅನ್ನುವಂತ ಮಾಹಿತಿ ಇದೆ. ಅವಳು ಎಜುಕೇಟೆಡ್ ಇದ್ದಾರೆ ಅನ್ನುವಂಥದ್ದು ಹೌದು. ಅವಳು ಕಲಿತ ಸ್ವಲ್ಪ ಎಜುಕೇಟೆಡ್ ಅಂತ ಗೊತ್ತು. ಆದ್ರೆ ಅವಳು ಅರ್ಥ ಮಾಡ್ಕೋಬೇಕು ನೋಡಿ. ಅವಳಿಗೂ ಕಲಿತಕ್ಕೆ ಖಂಡಿತ ಜವಾಬ್ದಾರಿ ಉಂಟು. ಒಂದು ತಾಯಿ ಬೇರೆ, ತಾಯಿಗೆ ಯಾವ ರೀತಿ ಗೌರವ ಕೊಡ್ಬೇಕು ಅನ್ನುವಂಥದ್ದು ಅವಳು ಕಲಿಬೇಕು. ನಾವು ಒಂದೇ ಕಡೆಯಿಂದ ಅವಳು ಹೊಡೆದ್ರು ಅಥವಾ ತಾಯಿಗೆ ಈ ರೀತಿ ಹೊಡೆಯುವಾಗಲೂ ಪಂಚಾಯತ್ನ ಎಲ್ಲಾ ಸಿಬ್ಬಂದಿಗಳು ನೋಡ್ತಾ ಇದ್ರು ಅನ್ನುವಂಥದ್ದು ಮಾತ್ರ ವೈರಲ್ ಆಗಿದೆ. ಈಗ ಮತ್ತೊಂದು ವಿಚಾರ ಬರುತ್ತೆ ಸರ್. ಈಗ ವಿಡಿಯೋ ಮಾಡಿದ್ದು ಹೌದು, ವಿಡಿಯೋ ಇಲ್ಲ ಅಂತಲ್ಲ, ಲೀಕ್ ಆಗಿದೆ ಅಂತ ಗೊತ್ತಿಲ್ಲ. ಅದು ವಿಡಿಯೋ ಮಾಡುವಂತ ಉದ್ದೇಶಗಳು ಬೇಕಲ್ಲ, ಏನು ಉದ್ದೇಶ? ಈಗ ನಮ್ಗೆ ಸ್ಟೇಷನ್ ಇಂದ ಬಂದ್ರು, ಅದು ಯಾರು ಅದನ್ನು ವಿಡಿಯೋ ಮಾಡಿದ್ದಾರೆ ಅವರನ್ನು ಕರ್ಕೊಂಡ್ಬನ್ನಿ, ಅದು ವೈರಲ್ ಆಯಿತು ಅನ್ನೋದನ್ನು ಅದನ್ನು ನೋಡಬೇಕು. ಆದ್ರೆ ಇಲ್ಲಿ ಅವರು ವಿಡಿಯೋ ಮಾಡಿದ ಉದ್ದೇಶ ಏನಂತ ಹೇಳಿದ್ರೆ, ಈ ರೀತಿಯ ಘಟನೆಗಳು ನಡೆಯುವಾಗ ನಮಗೆ ಅದಕ್ಕೆ ಪ್ರೂಫ್ ಬೇಕು ನೋಡಿ. ಅದಕ್ಕೋಸ್ಕರ ಸ್ಟೇಷನ್ಗೆ ನಾವು ಕೊಡಬೇಕಾದ್ರೂ ನಾವು ಏನು ಯಾವುದ ಮಹಿಳೆಯನ್ನು ಮುಟ್ಟಿಲ್ಲ. ಅಥವಾ ಇಲ್ಲಿ ನೋಡಬಹುದು, ಮಹಿಳೆಗೆ ತೊಂದರೆ ಆಗಲ್ವಾ? ಅದಕ್ಕೋಸ್ಕರವಾಗಿ ನಮ್ಮ ಸಿಬ್ಬಂದಿಗಳು ವಿಡಿಯೋ ಮಾಡಿರಬಹುದು. ಆದ್ರೂ ನಮ್ಮ ಸಿಬ್ಬಂದಿ ವರ್ಗದಲ್ಲೇ ಅದು ವೈರಲ್ ಆಗಿದೆ. ಗೊತ್ತಾದ್ರೂ ಕೂಡ ಏನಾಗುತ್ತೆ ಅನ್ನೋ ಭಯ ಕೂಡ ಕಾಡ್ತಿರ್ಬೋದು. ಹೌದಾ? ಈಗ ಅವರಿಗೂ ಭಯ ಆಗಿದೆ. ಈಗ ಸ್ಥಳೀಯ ಠಾಣೆಯಿಂದ ಫೋನ್ ಬಂದಿದೆ, ಹೋಗಿ ಸ್ಟೇಟ್ಮೆಂಟ್ ಕೊಡಬೇಕು. ಈಗ ವಿಚಾರ ಏನು ಅಂತೇಳಿ, ಈಗ ಹ್ಯೂಮನ್ ರೈಟ್ಸ್, ಹ್ಯೂಮನ್ ರೈಟ್ಸ್ ನ ಒಂದು ಪಾರ್ಟ್ ತುಂಬಾ ಇಂಪಾರ್ಟೆಂಟ್ ಇಲ್ಲಿ. ಸೊ ಈಗ ಹ್ಯೂಮನ್ ರೈಟ್ಸ್ ಏನ್ ಮಾಡ್ತಾ ಇದೆ ಅದರ ಬಗ್ಗೆ ಮಾಹಿತಿ ಇದೆ. ಜೊತೆಗೆ ಸಂಬಂಧಪಟ್ಟ ಹಾಗೆ ಜನಪ್ರತಿನಿಧಿಗಳು ಈ ವಿಚಾರ, ಈ ಊರಿಗೆ ಸಂಬಂಧಪಟ್ಟಂತಹ ಜನಪ್ರತಿನಿಧಿಗಳಾಗಿರ್ಬೋದು, ಶಾಸಕರಾಗಿರ್ಬೋದು, ಸೊ ಅವರಿಂದ ಏನು ರಿಯಾಕ್ಟ್ ಬಂದಿದೆ. ಯಾಕಂತ ಹೇಳಿದ್ರೆ ಗ್ರಾಮ ಪಂಚಾಯತ್ನ ಅಂತ ಬಂದಾಗ ಸೊ ನಮ್ಮ ಮರ್ಯಾದೆ ಪ್ರಶ್ನೆ ಅನ್ನುವಂಥದ್ದು ಕೂಡ ಬರುತ್ತೆ. ಘನತೆಯನ್ನು ಎತ್ತಿ ಹಿಡಿಬೇಕಂತ ಕರ್ತವ್ಯ ಅವ್ರದ್ದು ಕೂಡ ಇರುತ್ತೆ. ಸೊ ಏನಾಗಿದೆ ಈಗ ಗ್ರಾಮ ಪಂಚಾಯತ್ ಮಟ್ಟ ಹೇಳುವಂಥದ್ದು, ನಮ್ಮ ಗ್ರಾಮ ಪಂಚಾಯತ್ ಖಂಡಿತವಾಗಿ ಅಭಿವೃದ್ಧಿ ದೃಷ್ಟಿ ಮಾತ್ರ ಅಲ್ಲ, ನಮ್ಮ PD ಅವರು ಈ ಅಭಿವೃದ್ಧಿ ಜೊತೆಗೆ ಜನಸಂಪರ್ಕವನ್ನು ಇಟ್ಕೊಂಡಿದ್ದಾರೆ. ಜನರ ಅನೇಕ ಮಾತನಾಡಿ ಕಾರ್ಯಕ್ರಮಗಳಿಗೆ ಹೋಗ್ತಾರೆ, ಜನರಿಗೆ ನೇರ ಸಂಪರ್ಕವನ್ನು ಇಟ್ಟುಕೊಂಡು ಸೇವೆ ಹೇಗೆ ಮಾಡಬೇಕು ಅನ್ನೋದನ್ನು ನಾವು ಸ್ವಲ್ಪ ಎಲ್ಲರಿಗೂ ಸಿಬ್ಬಂದಿಗಳು ಹೇಳ್ಕೊಡ್ತಾರೆ. ಅದೇ ರೀತಿ ನಡ್ಕೊಳ್ತಾರೆ. ಅದರಿಂದ ಇಲ್ಲಿ ಆ ವಿಚಾರದಲ್ಲಿ ಯಾವುದೇ ಸಮಸ್ಯೆ ಇಲ್ಲ. ಅಭಿವೃದ್ಧಿ ಇರ್ಬೋದು ಅಥವಾ ಸೇವೆ ಮಟ್ಟದಲ್ಲಿ ಬಂದಂತಹ ಗ್ರಾಮಸ್ಥರಿಗೆ. ಅದರಿಂದ ಇಲ್ಲಿ ಇಂಥ ಒಂದು ವ್ಯಕ್ತಿಗಳಿಂದ ಒಂದು ಕ್ಷಣದಲ್ಲಿ ಈ ರೀತಿ ಆಯ್ತು ಅಂತ ಹೇಳಿದ್ರೆ ಎಲ್ಲವನ್ನು ಆ ಪಂಚಾಯತ್ ಕೆಟ್ಟ ಮಟ್ಟದಲ್ಲಿ ನಡೀತಿದೆ ಅನ್ನುವಂಥದ್ದನ್ನು ಬಿಂಬಿಸಬಾರ್ದು. ಇದನ್ನು ನಾವು ನಿಮಗೆ ಜನಪರವಾಗಿ ಕೆಲಸ ಮಾಡ್ತಿದ್ದ ಒಂದು ಪಂಚಾಯತ್ ಬಗ್ಗೆ ಈ ರೀತಿಯ ರೂಮರ್ಸ್ಗಳು ಹೊರಗಡೆ ಸ್ಪ್ರೆಡ್ ಆಗುವಂಥದ್ದು ನೋವಿನ ವಿಚಾರ. ತುಂಬಾ ನೋವಾಗಿದೆ ನಮಗೆ. ಯಾಕೆಂದ್ರೆ ನಾವು ಅಪಾರ ಗೌರವವನ್ನು ಕೊಡುವಂಥದ್ದು. ಇಂಥ ಘಟನೆಗಳನ್ನು ನೋಡಿದಾಗ ನಮಗೂ ಒಂದ್ಸಲ ಇದು ಯಾಕಪ್ಪ ಹೀಗಾಯ್ತು ಅನ್ನೋದು ನಮ್ಮ ಮನಸ್ಸಿಗೆ ಬಂತು. ಆದ್ರೆ ಸತ್ಯಾಸತ್ಯತೆಯನ್ನು ವಿಚಾರ ತಿಳಿದಾಗ ಅದು ನಾವು ಅಸಹಾಯಕರಾಗಿದ್ರು ಕೆಲವು ಸಿಬ್ಬಂದಿಗಳು. ಕಾನೂನು ಮಿತಿಯಲ್ಲಿ ಗೊತ್ತಾಗಿರ್ಬೋದಲ್ಲ. ನಾವು ಹೇಳುವಂಥದ್ದು ಇದಕ್ಕೆ ನಾವು ಹೇಳುವಂಥದ್ದು, ನೀವು ಮಾಧ್ಯಮದವರು ನಮ್ಮ ಸತ್ಯಾಸತ್ಯದ ವಿಚಾರವನ್ನ ಎಲ್ಲರಿಗೂ ತಿಳಿಸಬೇಕು. ವೈರಲ್ ಆಗುವ ವಿಚಾರಕ್ಕೆ ನೀವು ಸ್ಪಷ್ಟನೆಯನ್ನು ಕೊಡಬೇಕು ಅನ್ನುವಂಥದ್ದು ನಾವು ಮನವಿಯನ್ನು ಮಾಡೋದು ಅಷ್ಟೇ. ಖಂಡಿತ ಸರ್, ಖಂಡಿತ ಈ ವಿಚಾರದಲ್ಲಿ ಪ್ರಯತ್ನವನ್ನು ಪಡ್ತೀವಿ. ಯಾಕಂತ ಹೇಳಿದ್ರೆ ತಮ್ಮ ನೋಡುವಾಗಲೇ ಗೊತ್ತಾಗ್ತಾ ಇದೆ ಎಷ್ಟು ಬೇಸರ ಆಗಿದೆ ಅಂತ ಹೇಳಿ. ಸೊ ಆ ಒಂದು ಪ್ರಯತ್ನವನ್ನು ಮಾಡ್ತೀವಿ. ಯಾಕಂತ ಹೇಳಿ ಒನ್ ಸೈಡೆಡ್ ಯಾವತ್ತೂ ಆಗಬಾರ್ದು. ಸೊ ಉತ್ತಮ ವಿಚಾರಗಳು ಹೊರಗಡೆ ಹೋಗಬೇಕು. ಸೊ ಆ ನಿಟ್ಟಿನಲ್ಲಿ ಸೂಕ್ತವಾಗಿ ಪ್ರಯತ್ನವನ್ನು ಮಾಡುತ್ತೆ. ಧನ್ಯವಾದಗಳು ಸರ್. ಶ್ರೇಯಸ್ ಇಂಜಿನಿಯರಿಂಗ್ ವರ್ಕ್ಸ್ ನಮ್ಮಲ್ಲಿ ಉತ್ತಮ ಗುಣಮಟ್ಟದ ಎಲ್ಲ ರೀತಿಯ ಗೇಟ್, ಗ್ರಿಲ್ಸ್, ರೂಪ್ ಟ್ರಾಸ್, ಸೇಫ್ಟಿ ಗ್ರಿಲ್ಸ್, ಮೆಟಲ್ ಶೀಟ್, SS ವರ್ಕ್ಸ್ ಹಾಗೂ ಗೋಲ್ಡನ್ ಸ್ಟ್ರಕ್ಚರ್ಸ್ ವರ್ಕ್ಸ್ ಹಾಗೂ ಇನ್ನಿತರ ಕೆಲಸಗಳನ್ನು ಗ್ರಾಹಕರ ಅವಶ್ಯಕತೆಗೆ ಅನುಗುಣವಾಗಿ ಮಿತ ದರದಲ್ಲಿ ಮಾಡಿಕೊಡಲಾಗುವುದು. ನಮ್ಮ ಈ ಸೇವೆಯು ಕರಾವಳಿ ಮಾತ್ರವಲ್ಲದೆ ಕರ್ನಾಟಕ ರಾಜ್ಯದಾದ್ಯಂತ ಲಭ್ಯವಿರಲಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೇಯಸ್ ಇಂಜಿನಿಯರಿಂಗ್ ವರ್ಕ್ಸ್, ಸರಸ್ವತಿ ಕಾಂಪ್ಲೆಕ್ಸ್, ಬಸವನಗುಡಿ, ಮಡಂತ್ಯಾರ್. 9104210027 8971831945.